ದೂರ ದೂರ ಬಹುದೂರ ಹೋಗುವ ಬಾರ ಹೋಗುವ ಬಾರ ಹೋಗುವ ಬಾರ. ಬನ್ನಿ ಫ್ರೆಂಡ್ಸ್, ನಾವೆಲ್ಲ ಮನೆಯಿಂದ ಹೊರಟು ಏರೋಪ್ಲೇನಲ್ಲಿ ಇಟಲಿಯ ಬರ್ಗ್ಯಾಮೋ ಅನ್ನುವ ಜಾಗಕ್ಕೆ ಬಂದ್ವಿ. ನಾವು ಹೊರಟಿರೋದು ಇಟಲಿಯ ಲೇಕ್ ಕೊಮೊ ಅನ್ನುವಂತಹ ಅದ್ಭುತ ಜಾಗ ನೋಡೋಕ್ಕೆ. ಅಲ್ಲಿ ಹೋಗಿ ನಾನು ಎಲ್ಲ ವಿವರಣೆಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ದೇವಲೋಕ ಕಣ್ಣೆದುರಿಗಿದ್ದಾಗ ಅನಿಸುತ್ತೆ. ಅಲ್ಲಿ ನಮ್ಮ ಸಿನಿಮಾ ತಾರೆ ಹಿಂದಿಯ ದೀಪಿಕಾ ಪಡುಕೋಣೆಯ ಮದುವೆಯಾದ ಜಾಗ. ಬನ್ನಿ. ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ನಾನು ತೋರಿಸಿನಲ್ವ ನಾವು ಇಟಲಿಯ ಲೇಕ್ ಕೊಮೊಗೆ ಬಂದಿದ್ದೀವಿ ಅಂತ ತೋರಿಸಿನಲ್ವ ನಿಮಗೆ. ನಾವಿವತ್ತು ಬೋಟಿಂಗ್ ಹೋಗ್ತಾ ಇದ್ದೀವಿ. ಅದು ಬೋಟಿಂಗ್ ಹೋದವಾಗ ಅದು ತುಂಬ ದೊಡ್ಡ ಲೇಕ್. ಇದು ತುಂಬ ಅಂದರೆ ತುಂಬ ದೊಡ್ಡದು. ಸಿಕ್ಕಾಪಟ್ಟೆ ಊರುಗಳಿದ್ದಾವೆ ಅದರ ಅಕ್ಕಪಕ್ಕ ಎಲ್ಲ. ಅಷ್ಟು ದೊಡ್ಡ ಲೇಕು. ನಾವು ಉಳ್ಕೊಂಡಿರುವಂತಹ ಜಾಗ ಇದು. ಈಗ ನಾವು ಬೋಟಿಂಗ್ ಹೋಗ್ತೀವಿ. ಇಲ್ಲಿಂದ 20 ನಿಮಿಷ ಇದೆ. ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಹಾಲಿವುಡ್ ಆ್ಯಕ್ಟರ್ಸು ಇವರೆಲ್ಲ ಬಂದು ಉಳಿಯುವಂತಹ ರಿಸಾರ್ಟ್ಗಳು ಎಲ್ಲವೂ ಇದೆ ಅಲ್ಲಿ. ಎಲ್ಲನೂ ನೀವು ಮುಂದೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ನಾವು ನಮ್ಮ ರಿಸಾರ್ಟಿಂದ ಹೊರಟು ಬೆಲಾಜಿಯೋ ಅನ್ನುವ ಒಂದು ಸಿಟಿಗೆ ಹೋದ್ವಿ. ಈ ಲೇಕ್ ಕೊಮೊ ಇದೆಯಲ್ಲ, ನಾನು ಹೇಳಿದಾಗೆ ನಿಮಗೆ 56 ಸ್ಕ್ವೇರ್ ಮೈಲ್ಸಷ್ಟು ದೊಡ್ಡದಾಗಿರುವಂತಹ ಪ್ರದೇಶದಲ್ಲಿರುವಂತಹ ಲೇಕ್ ಇದು. ವೈ ಶೇಪು, ಉಲ್ಟಾ ಮಾಡಿದರೆ ಹೇಗಿರುತ್ತೆ ಆ ಶೇಪಲ್ಲಿ ಇದೆ ಅದು. ತುಂಬ ಊರುಗಳು ಆ ಲೇಕಿನ ಸುತ್ತಮುತ್ತ ಇರುತ್ತೆ. ನಾವು ಬೆಲಾಜಿಯೋ ಹೋಗಿ ಮೊದಲು ಸಿಟಿ ರೌಂಡು ಒಂದು ಟ್ರೈನಲ್ಲಿ, ಮೊಮ್ಮಗಂಗೂ ತುಂಬ ಖುಷಿ ಸಿಗುತ್ತಲ್ವಾ, ಅದು ನಮಗೆಲ್ಲ ವ್ಯೂ ತೋರಿಸ್ಕೊಂಡು ಹೋಗುತ್ತೆ. ಅದರಲ್ಲಿ ಫುಲ್ಲು ಒಂದು ರೌಂಡ್ ಹೋದ್ವಿ. ನೋಡಿ ಎಂಥ ಸುಂದರ ಪ್ರಕೃತಿ ನಿಮಗೆ ಕಾಣುತ್ತೆ. ನೀವು ಜನ್ಮದಲ್ಲಿ ನೋಡಿರೋಕ್ಕೆ ಸಾಧ್ಯ ಇಲ್ಲ. ನನಗೇನೋ ಸ್ವರ್ಗದಲ್ಲೇ ಇದ್ದೀನಿ ಅನ್ನೋ ಫೀಲಿಂಗ್ ಬಂತು. ಅಷ್ಟು ತುಂಬ ಚೆನ್ನಾಗಿರುವಂತಹ ಪರಿಸರ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಹಾಗೆ ನಾನು ಹೇಳಿದ್ನಲ್ಲ, ಅಂಥ ಲೇಕ್ ಅದು ಅದ್ಭುತಗಳಲ್ಲಿ ಒಂದು. ನಿಜವಾಗಿಯೂ ನಾನು ನೋಡಿದ್ದನ್ನು ನಿಮಗೆ ತೋರಿಸ್ಬೇಕು. ನೋಡಿ, ನಿಮಗೆ ಕಣ್ಣು ಸಾಕಾಗತ್ತಾ ನೋಡೋಕ್ಕೆ ಅಂತ ಹೇಳಿದ್ನಲ್ಲ. 56 ಸ್ಕ್ವೇರ್ ಮೈಲ್ಸ್ ಅಷ್ಟು ದೊಡ್ಡದಾಗಿರುವಂತಹ ಲೇಕ್ ಇದು. ಅದು ಆಲ್ಪ್ಸ್ ಪರ್ವತಗಳು ಹಿಂದೆ ಅದರ ನೀರೆಲ್ಲ ಕರಗಿ ಬಂದು ಆಗಿರುವಂತಹ ಲೇಕು ಅಂತ ಹೇಳುತ್ತೆ. ಸುತ್ತಲೂ ನಿಮಗೆ ಆಲ್ಪ್ಸ್ ಪರ್ವತ ಶ್ರೇಣಿನೇ ತುಂಬಿಕೊಂಡಿದೆ. ತುಂಬ ಚಂದ ಅಂದರೆ ತುಂಬ ಚಂದ. ನನ್ನಲ್ಲಿ ವರ್ಣನೆ ಮಾಡಲಿಕ್ಕೆ ಶಬ್ದಗಳೇ ಇಲ್ಲ. ನೀವು ನೋಡಿಕೊಂಡು ಖಂಡಿತ ಖುಷಿ ಪಡ್ತೀರಿ. ಅಷ್ಟೂ ಚಂದದ ಜಾಗ. ಅಲ್ಲಿ ಸುತ್ತಮುತ್ತ ಪೂರ್ತಿ ನಿಮಗೆ ರಿಸಾರ್ಟ್ಗಳಿದೆ. ಎಲ್ಲ ದೊಡ್ಡ ದೊಡ್ಡ ಸಿನಿಮಾ ತಾರೆಗಳ ಮದುವೆಗಳು ಎಲ್ಲ ಇಲ್ಲಿ ಆಗಿರುವಂಥದ್ದು ನಾನು ನಿಮಗೆ ತೋರಿಸ್ತೀನಿ. ದೀಪಿಕಾ ಪಡುಕೋಣೆಯ ಮದುವೆಯಾಗಿರುವಂತಹ ರಿಸಾರ್ಟು ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನಾವು ಊರೆಲ್ಲ ಸುತ್ತಕೊಂಡು ನಂತರ ನಾವು ಒಂದು ಸ್ಪೀಡ್ ಬೋಟಲ್ಲಿ ಆ ಲೇಕಲ್ಲಿ 1 ಗಂಟೆಗಿಂತ ಜಾಸ್ತಿ ಡ್ರೈವ್ ಹೋದ್ವಿ. ಅದನ್ನು ವರ್ಣನೆ ಮಾಡಲಿಕ್ಕೆ ಶಬ್ದಗಳಿಲ್ಲ ನನಗೆ. ನೋಡಿ, ಅಷ್ಟೂ ಚಂದ. ಎಲ್ಲ ತೋರಿಸ್ಕೊಂಡು ಹೇಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅದರ ಸುತ್ತಮುತ್ತ, ಲೇಕಿನ ಸುತ್ತಮುತ್ತ ಬಹಳಷ್ಟು ವಿಲೇಜ್ ಅಲ್ಲ, ಸಿಟಿಗಳು ಇದೆ, ವಿಲೇಜು ಇದೆ. ಆ ಥರ ಲೇಕ್ ಕೊಮೊ, ಈ ಲೇಕ್ ಕೊಮೊ ಸುತ್ತ ಕೋಮೊ ಅನ್ನುವ ಜಾಗ, ಬೆಲಾಜಿಯೋ ಅನ್ನುವ ಜಾಗ, ಲೆಕ್ಕೋ ಅನ್ನುವ ಜಾಗ, ಇಂಥ ತುಂಬ ಊರುಗಳು ತುಂಬ ಫೇಮಸ್. ಹಾಗೆ ನಾವು ಈ ಬೆಲಾಜಿಯೋದಿಂದ ಎಲ್ಲ ರೈಡ್ ಹೋದ್ವಿ ಬೋಟಲ್ಲಿ, ಸ್ಪೀಡ್ ಬೋಟಲ್ಲಿ. ನೋಡು, ನೀವು ಕೂಡ ಕಣ್ತುಂಬಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ಅಂದರೆ ಆ ಅನುಭವನ ನನಗೆ ವರ್ಣನೆ ಮಾಡೋಕ್ಕಾಗಲ್ಲ. ಹೀಗೆ ನಾವು ಬೋಟಲ್ಲಿ ಹೋಗ್ತಾ ತೆಗೆದಿರುವಂತಹ ಖುಷಿಯ ಕ್ಷಣಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ಬಂದು ನೋಡುವ ಭಾಗ್ಯ ಸಿಗತ್ತೆ ಅನ್ನುವ ಗ್ಯಾರಂಟಿ ಅಂತೂ ಇರಲ್ಲ. ಯಾರಿಗೆ ಭಗವಂತ ನೋಡೋಕ್ಕೆ ಆ ಚಾನ್ಸ್ ಕೊಟ್ಟಿದ್ದಾನೋ, ನಾವು ನೋಡಿದ್ದನ್ನು 4 ಜನರೊಟ್ಟಿಗೆ ಹಂಚ್ಕೊಂಡಾವಾಗ ಅವರು ಕೂತಲ್ಲೇ ಇಂಥದ್ದನ್ನೆಲ್ಲ ನೋಡಿ ಖುಷಿ ಪಡ್ಬೋದಲ್ವ. ಯಾಕಂದರೆ ಸ್ವರ್ಗವೇ ಧರೆಗಿಳಿದಿರುವಂಥದ್ದಿದು. ನನ್ನ ಜನ್ಮದಲ್ಲಿ ನಾನು ತಿಳಿದಿರೋದು ಹಾಗೆಯೇ. ಹಾಗಾಗಿ ನೀವು ನನ್ನ ಜೊತೆ ನೋಡಿ ಖುಷಿ ಪಡಿ ಅನ್ನೋದು ನನ್ನ ಆಸೆ ಅಷ್ಟೇ. ಜಾಗಗಳನ್ನು ನೋಡಿ ಖುಷಿ ಪಡಬೇಕಲ್ವ ಯಾವಾಗಲೂ. ಅಂಥ ಸುಂದರವಾದ ಪ್ರಕೃತಿ. ತುಂಬ ಡೀಪು ಇದೆ. 250 ಮೀಟ್ರ್ ಡೀಪ್ ಇರುವಂತಹ ಜಾಗನೂ ಇದೆ ಈ ಲೇಕಲ್ಲಿ. ನಾನು ಹೇಳಿದಾಗೆ ಇನ್ವರ್ಟೆಡ್ ವೈ ಶೇಪಲ್ಲಿದೆ. ನೋಡಿ, ಎದುರುಗಡೆ ಒಂದು ನಮ್ಗೆ ಐಲ್ಯಾಂಡ್ ಥರ ಕಾಣ್ತಾ ಇದೆಯಲ್ಲ, ಇದೇ ದೀಪಿಕಾ ಪಡುಕೋಣೆ ಹಾಗೂ ರಣವೀರ್ ಸಿಂಗ್ ಅವರ ಮದುವೆಯಾಗಿರುವಂತಹ ರಿಸಾರ್ಟ್ ಇದು. ನೋಡಿ, ಎದುರುಗಡೆ ಕಾಣ್ತಾ ಇದೆಯಲ್ಲ, ಇಲ್ಲೇ ದೀಪಿಕಾ ಪಡುಕೋಣೆ ಮದುವೆ ಆಗಿರುವಂಥದ್ದು, ಈ ರಿಸಾರ್ಟಲ್ಲೇ ಆಗಿರುವಂಥದ್ದು. ಎಷ್ಟು ಖುಷಿಯಾಯಿತು ನಮಗೆ ನೋಡಿ. ದೊಡ್ಡ ದೊಡ್ಡ ಆ್ಯಕ್ಟ್ರ್ಗಳ ಕಾರ್ಯಕ್ರಮಗಳಲ್ಲಿ ನಡೆಯುತ್ತಂತೆ. ಇಂಥ ತುಂಬ ದೊಡ್ಡ ದೊಡ್ಡ ಮನುಷ್ಯರ ರಿಸಾರ್ಟ್ಗಳು ಕೂಡ ಇದೆ ಇಲ್ಲಿ. ದೊಡ್ಡ ದೊಡ್ಡ ಫೇಮಸ್ ಜನರ ರಿಸಾರ್ಟ್ಗಳಿದೆ. ತುಂಬ ಹಳೆಯ, ಎಷ್ಟೋ ವರ್ಷದ ಹಿಂದಿನಿಂದ ಇರುವಂತಹ ರಿಸಾರ್ಟ್ಗಳು. ಇಂಥದ್ದೆಲ್ಲ ತುಂಬ ಅವರ
ರಜದ ಟೈಮ್ಗಳಲ್ಲಿ ಬಂದು ಕಳೆಯುವಂತಹ ರಾಜರ ಕಾಲದಲ್ಲಿ ಆ ಕಾಲದಲ್ಲಿ ಕಟ್ಟಿರುವಂತಹ ದೊಡ್ಡ ದೊಡ್ಡ ವಿಲ್ಲ ಥರದ್ದು ಎಲ್ಲ ಇದೆ ಆಯಿತಾ. ತುಂಬ ಚೆಂದ. ಇದನ್ನು ವರ್ಣನೆ ಮಾಡಲಿಕ್ಕೆ ನನಗೆ ಶಬ್ದಗಳೇ ಇಲ್ಲ. ಹಾಗೆ ನಾವು ಫಸ್ಟ್ ಡೇ ಆ ಬೆಲಾಜಿಯೋದಲ್ಲಿ ಈ ಥರ ಬೋಟಿಂಗು, ಆಮೇಲೆ ಹೇಳಿದ್ನಲ್ಲ ಟ್ರೈನ್ ಥರ ಡ್ರೈವ್ ಊರಲ್ಲೆಲ್ಲ ಒಳಗಡೆ ಕರ್ಕೊಂಡೋಗಿ ವ್ಯೂ ತೋರಿಸತ್ತೆ. ಎಲ್ಲ ಓಲ್ಡ್ ಬಿಲ್ಡಿಂಗ್ಸ್, ಯುರೋಪ್ ಅಂದರೆ ಹಾಗೆ ಅಲ್ವಾ, ಎಲ್ಲ ಹಳೆಯ ಸ್ಟ್ರಕ್ಚರ್ಸು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಅವರು. ಎಲ್ಲ ನೋಡ್ಕೊಂಡು ಬಂದ್ವಿ. ನೋಡಿ, ಇದೆಲ್ಲ ವ್ಯೂ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಹಾಗೆ ಮರುದಿನ ಕೂಡ ನಾವು ಈ ಬೆಲಾಜಿಯೋ ಜಾಗಕ್ಕೇ ಬಂದು ಇದರಿಂದ ದೊಡ್ಡ ಈ ಇದು ಬರುತ್ತಲ್ಲ, ಬಾರ್ಜ್ ಥರ ಬರುತ್ತಲ್ಲ, ದೊಡ್ಡ ವೆಹಿಕಲ್ಗಳನ್ನು ತೊಗೊಂಡೋಗುತ್ತೆ, ಮನುಷ್ಯರನ್ನು ತೊಗೊಂಡೋಗುತ್ತೆ. ಅಂಥದ್ರಲ್ಲಿ ಇನ್ನೊಂದು ದಡಕ್ಕೆ ಹೋದ್ವಿ ನಾವು. ಅದು ವೆರೆನ್ನಾ ಅಂತ ಅನ್ನೋ ಒಂದು ಜಾಗಕ್ಕೂ ಹೋದ್ವಿ. ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಓಲ್ಡ್ ಸಿಟಿ ಅದು, ತುಂಬ ಚೆನ್ನಾಗಿದೆ. ಎಲ್ಲ ನಾನು ನೋಡಿದ ಸ್ಥಳಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ನೀವು ಖುಷಿ ಪಡ್ತೀರಿ ಅನ್ನೋದು ನನ್ನ ಒಂದು ನನಗೂ ಖುಷಿ ಕೊಡುವಂಥದ್ದು. ನೋಡಿ, ಆ ಬೋಟಿಂಗ್ ಹೋಗ್ತಾ ಎಲ್ಲನೂ ಕಾಣ್ತಾ ಇದೆ ನಿಮಗೆ. ಸುಂದರ ಪ್ರಕೃತಿ ಅಲ್ವಾ, ಎಷ್ಟು ಬಿಲ್ಡಿಂಗ್ಗಳು, ಮನೆಗಳು, ಊರುಗಳು ಎಲ್ಲ ಇದೆ. ಅಂಥ ದೊಡ್ಡ ಲೇಕ್ ಅದು. ನೀವು ನೋಡಿ ಖುಷಿಪಡಿ. ಭಗವಂತನ ಸೃಷ್ಟಿಯ ಮುಂದೆ ನಾವ್ಯಾರು ಅಲ್ವಾ, ನಾವು ತೃಣ ಸಮಾನರು. ಇಂತಹ ಒಂದು ಸುಂದರ ಪ್ರಕೃತಿ ಸವಿಯಕ್ಕೂ ಪುಣ್ಯ ಮಾಡಬೇಕು. ನೀವು ನೋಡಿ ಖುಷಿ ಪಡಬಹುದಲ್ವಾ. ಯಾಕಂದರೆ ಇಂಥ ಪ್ರಕೃತಿ ಖಂಡಿತ ಎಲ್ಲೂ ಸಿಗಲ್ಲ. ಆ ನೀರಿನ ಬಣ್ಣ ನೋಡಿ, ನೀವು ವಾತಾವರಣ ನೋಡಿ, ಅಷ್ಟು ಪರಿಶುದ್ಧವಾದ ಗಾಳಿ, ಪರಿಶುದ್ಧವಾದ ನೀರು. ಅಲ್ಲೆಲ್ಲೂ ನಿಮಗೆ ಫಾರಿನ್ ಕಂಟ್ರಿಗಳಲ್ಲೇ ಹಾಗೆ ಗಲೀಜು ಅನ್ನೋದು ಎಲ್ಲೂ ಕಾಣೋದಿಲ್ಲ. ಅಷ್ಟು ಚೆಂದ ಮೇಂಟೈನ್ ಮಾಡಿರ್ತಾರೆ. ಶುದ್ಧವಾದ ಪರಿಸರ. ಅಂತಹ ಆ ತೀರದಲ್ಲೇ ಅಂತಹ ಸುಂದರ ಸುಂದರ ಬಿಲ್ಡಿಂಗ್ಗಳು, ಅದು ಹೇಳೋಕ್ಕೆ ನನಗೆ ಶಬ್ದಗಳಿಲ್ಲ. ಮೊಮ್ಮಗನ ಜೊತೆ ಆರಾಮ ನಮ್ಮದು ಸ್ಪೀಡ್ ಬೋಟಲ್ಲಿ ಎಂಥ ಡ್ರೈವ್ ಆಯಿತು ಅಂದರೆ ಭಾರೀ ಖುಷಿಯಾಯಿತು. ಅದೆಲ್ಲ ನೋಡಿಕೊಂಡು ಖುಷಿ ಪಟ್ಕೊಂಡು, ವಾತಾವರಣವೂ ಹಾಗೇ ಇತ್ತು. ಈಗ ಸ್ವಲ್ಪ ಬಿಸಿಲಿದೆಯಲ್ವ ಅಲ್ಲಿ, ಅದರಲ್ಲಿ ಓಡಾಡಿ ಎಲ್ಲ ಖುಷಿ ಪಟ್ಕೊಂಡು, ಹಾಗೆ ಮರುದಿನ ಪುನಃ ನಾವು ಅಲ್ಲಿಗೆ ಬಂದ್ವಿ. 2 ದಿನದ ಕ್ಲಿಪ್ಪಿಂಗನ್ನು ಒಟ್ಟಿಗೆ ಹಾಕಿ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಪುನಃ ನಾವು ಈ ಬೆಲಾಜಿಯೋ ಅನ್ನೋ ಜಾಗಕ್ಕೆ ಬಂದು ಅಲ್ಲಿಂದ ಟಿಕೆಟ್ ತಗೊಂಡು ಇನ್ನೊಂದು ದಡಕ್ಕೆ ವರೇನಾ ಅನ್ನೋ ಒಂದು ಊರಿಗೆ ನಾವು ಹೋಗ್ತೀವಿ. ಅಲ್ಲೂ ನೋಡೋಕ್ಕೆ, ಯಾಕಂದರೆ ಎಲ್ಲೋ ಒಂಥರ ಹಿಸ್ಟಾರಿಕಲ್ ಪ್ಲೇಸ್. ಇಲ್ಲೆಲ್ಲ ತುಂಬ ಚೆನ್ನಾಗಿರುವಂತಹ ಜಾಗ, ಕಣ್ಣು ಸಾಲದು ನಿಮಗೆ ನೋಡೋಕ್ಕೆ, ಅಷ್ಟು ಚೆನ್ನಾಗಿದೆ. ಆಮೇಲೆ ನಾವು ನೆಕ್ಸ್ಟ್ ಡೇ ಪುನಃ ಲೇಕ್ ಕೋಮೋ ಅನ್ನೋ ಜಾಗಕ್ಕೂ ಹೋಗ್ತೀವಿ. ಅದರ ಬಗ್ಗೆನೂ ನಾನು ನಿಮಗೆ ಮುಂದೆ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ನೋಡಿ, ಇಲ್ಲಿ ವ್ಯೂ ನೋಡಿ ನೀವು ಹೇಗಿದೆ ಅಂತ. ಇಲ್ಲಿಂದ ಒಂದು 25 ಕಿಲೋಮೀಟರ್ ದೂರದಲ್ಲಿ ನಾವು ಉಳ್ಕೊಂಡಿದ್ವಿ. ಅದು ಈ ಲೇಕಿನ ದಡದಲ್ಲೇ ನಾವು ಉಳ್ಕೊಂಡಿರುವಂಥದ್ದು. ನಾನು ಹೇಳಿದ್ನಲ್ಲ, ಇದು 56 ಸ್ಕ್ವೇರ್ ಮೈಲಷ್ಟು ದೊಡ್ಡದಾಗಿರುವಂತಹ ಲೇಕ್ ಇದು. ನೋಡಿ, ಈ ದೊಡ್ಡ ಬಾರ್ಜ್ ಥರದ ಬೋಟಲ್ಲಿ ನಾವು ನದಿಯ ಇನ್ನೊಂದು ತೀರಕ್ಕೆ ಹೋದ್ವಿ. ಆ ತೀರಕ್ಕೆ ಹೋಗಿ ನೋಡಿ, ವೆರೇನಾ ಅನ್ನುವ ಜಾಗ ತುಂಬ ಚೆನ್ನಾಗಿತ್ತು. ಆ ಜಾಗನೂ ಅಷ್ಟೇ, ಎಲ್ಲ ಒಂಥರ ಸಣ್ಣ ಸಣ್ಣ ಗಲ್ಲಿ 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 ಥರದಲ್ಲಿ ಇರುವಂತಹ ಊರದು. ಎಷ್ಟು ಟೂರಿಸ್ಟ್ಗಳಿದ್ದಾರೆ ಅಂದರೆ ತುಂಬ ಟೂರಿಸ್ಟ್ಗಳು ಬರ್ತಾರೆ. ಈ ಬೋಟಲ್ಲಿ ಹೋಗುವಾಗ, ಈ ದೊಡ್ಡ ಬೋಟಲ್ಲಿ ಹೋಗುವ ಖುಷಿಯೇ ಬೇರೆ. ಅದರಲ್ಲಿ ಖುಷಿ ಪಟ್ಕೊಂಡು ಆ ಊರಿಗೆ ಹೋದ್ವಿ. ಆ ಊರಿನ ಪರಿಸರ ಎಲ್ಲ ನೋಡಿಕೊಂಡು ನನಗೆ ಎಷ್ಟು ಆಶ್ಚರ್ಯ ಆಗತ್ತೆ ಅಂದರೆ, ಎಷ್ಟೊಂದು ದೇಶ ಪ್ರೇಮ ಯುರೋಪ್ ಕಂಟ್ರಿಗಳಲ್ಲಿ ಜನರಿಗೆ. ಯಾಕಂದರೆ ಈ ಹಳೆ ಆ ಕಾಲದ ಸಾವಿರಾರು ವರ್ಷಗಳ ಹಿಂದಿದು, ನೂರಾರು ವರ್ಷಗಳ ಹಿಂದಿನ ಬಿಲ್ಡಿಂಗ್ಗಳನ್ನು ಅಷ್ಟೂ ಚಂದ ಮಾಡಿ ಮೇಂಟೈನ್ ಮಾಡಿ ಹಾಗೇ ಇಟ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದನ್ನು ಆ ಹಳೆಯ ಬಿಲ್ಡಿಂಗ್ಗಳನ್ನು ಕಾಪಾಡ್ಕೊಂಡು ಬರೋದು ಅಷ್ಟೇ ಕಷ್ಟದ ಕೆಲಸ ಅಲ್ವ. ನಮ್ಮ ಕಡೆ ಆದರೆ ನಾವು ಡೆಮಾಲಿಷ್ ಮಾಡಿ ಬೇರೆ ಕಟ್ಟಿಬಿಡ್ತೀವಿ. ಹಾಗಲ್ಲ, ಇಲ್ಲಿ ಅಂತಹ ಬಿಲ್ಡಿಂಗ್ಗಳನ್ನು ಅಷ್ಟೇ ಚಂದದಲ್ಲಿ ಕಾಪಾಡ್ಕೊಂಡು ಬರ್ತಾರೆ. ಅದೇ ದೇಶ ಪ್ರೇಮ ಅಲ್ವಾ. ನೋಡಿ, ಅಲ್ಲಿ ಸಣ್ಣ ಜಾಗ, ನದಿಯ ಲೇಕಿನ ಆ ಕಡೆ ಹೇಳಿದ್ನಲ್ಲ ವೆರೇನಾ ಅನ್ನುವ ಊರು. ಅಲ್ಲಿ ಶಾಪ್ಗಳು, ಚಿಕ್ಕ ಚಿಕ್ಕ ರೋಡ್ ಆದರೂ ಇಲ್ಲದ ವಸ್ತುಗಳಿಲ್ಲ, ರೆಸ್ಟೋರೆಂಟ್ಗಳು, ಏನು ಬೇಕು ನಿಮಗೆ, ತುಂಬ ಚೆಂದ. ಎಲ್ಲ ರೌಂಡ್ ಹೊಡ್ಕೊಂಡು ಎಲ್ಲ ನೋಡಿಕೊಂಡು ಆ ಪರಿಸರನ ಖುಷಿ ಪಟ್ಕೊಂಡು ನಾವು ವಾಪಸ್ಸು ನಾವು ಮಾಡಿರುವಂತಹ ಮನೆಗೆ ಉಳಿಯೋಕ್ಕೆ ವಾಪಸ್ ಬಂದ್ವಿ. ನಾನು ಅಲ್ಲಿ ಹೋದ ಆವಾಗದ ಚಿತ್ರಣವನ್ನು ನಿಮ್ಮೊಟ್ಟಿಗೆ ತೋರಿಸ್ಕೊಳ್ಬೇಕು. ನೋಡಿ, ಎಷ್ಟು ಹಿಂದಿನ ಇದೆಲ್ಲ ಬಿಲ್ಡಿಂಗ್ಗಳು, ಆ ವ್ಯವಸ್ಥೆ, ಅದನ್ನು ಹೇಗೆ ಮೇಂಟೈನ್ ಮಾಡಿರ್ತಾರೆ ನೋಡಿ. ಒಂಥರ ಗಲ್ಲಿ 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 ಥರ ಸಣ್ಣ ಜಾಗದಲ್ಲೇ ನಡ್ಕೊಂಡು ಹೋಗಬೇಕು. ಎಷ್ಟು ಚೆಂದ ಗೊತ್ತಾ, ಕಣ್ಣು ಸಾಲದು ನೋಡೋಕ್ಕೆ.
ಭಗವಂತ ಇದೆಲ್ಲ ನೋಡುವಂತಹ ಭಾಗ್ಯ ಕೊಟ್ಟಿದ್ದಾನೆ. ಹಾಗೆ ನನಗೆ ಇವೆಲ್ಲ ನೋಡಿದವಾಗ ನಾನು ಯಾವುದೋ ಲೋಕಕ್ಕೆ ಹೋಗ್ಬಿಡ್ತೀನಿ. ಯಾಕಂದರೆ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರಲ್ಲಪ್ಪ. ನಮ್ಮ ಕಡೆ ನಾವು ಯಾವುದರ ಕಡೆಗೆ ಈ ಉಳಿಸ್ಕೊಳ್ಬೇಕು, ಪುರಾತನ ನಮ್ಮ ಈ ಬಿಲ್ಡಿಂಗ್ಗಳನ್ನು ಉಳಿಸ್ಕೊಳ್ಬೇಕು ಅನ್ನೋ ಪ್ಲ್ಯಾನೇ ಇರೋದಿಲ್ಲ ನಮ್ಮ ಕಡೆ. ಹಾಗೆ ಅಲ್ಲೇ ನಾವು ಅಲ್ಲಿಯ ಸ್ಪೆಷಲ್ ಪಾಸ್ತಾ ಇವುಗಳನ್ನೆಲ್ಲ ಅಲ್ಲಿಯ ರುಚಿಯನ್ನೇ ಸವಿತೀವಲ್ವ ಅಲ್ಲಿ ಹೋದವಾಗ. ಎಲ್ಲ ಅಲ್ಲಿ ಥರ ಊಟ ಮಾಡಿ ಖುಷಿ ಪಟ್ಕೊಂಡು ನಾವು ಅಲ್ಲಿಂದ ಹೊರಟು ನಮ್ಮ ರೂಮಿಗೆ ಬರ್ತೀವಿ. ಆ ನೋಡಿ ಕಣ್ತುಂಬಿಸ್ಕೊಂಡ ಕ್ಷಣಗಳಿದಾವಲ್ಲ, ಅವುಗಳನ್ನೆಲ್ಲ ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು. ಎಷ್ಟೊಂದು ಟೂರಿಸ್ಟ್ಗಳಿಂದ ತುಂಬಿರುತ್ತೆ ಅಂದರೆ ಈ ಜಾಗಗಳೆಲ್ಲ ಅಷ್ಟಿಷ್ಟಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಲ್ಲ ಜಾಗಗಳು. ನೀವು ನೋಡಿ ನನ್ನ ಜೊತೆ ಖುಷಿಪಡಿ ಅನ್ನೋದು ನನ್ನ ಒಂದು ಆಸೆ ಅಷ್ಟೇ. ನೋಡಿ ಹಾಗೆಯೇ ಆ ಸುತ್ತ ನೀವು ಎಲ್ಲಿ ಹೋದರೂ ನಿಮಗೆ ಲೇಕ್ ಬಿಟ್ಟರೆ ನಿಮಗೆ ಬೇರೆ ಏನೂ ಕಾಣಸಿಗುವುದೇ ಇಲ್ಲ. ಅಷ್ಟು ಚಂದ ಲೇಕು, ಅಂಥ ಪರ್ವತ ಶ್ರೇಣಿಗಳು ಪೂರ್ತಿ ಆ ಥರನೇ ಕಾಣ್ತಾ ಇರುತ್ತೆ. ಅದೆಲ್ಲ ನೋಡಿಕೊಂಡು ವಾಪಸ್ ಬಂದ್ವಿ. ನೋಡಿದ್ರಲ್ವಾ ಲೇಕ್ ಕೊಮೊ ಹೇಗಿದೆ. ಈ ಲೇಕು ಎಷ್ಟು ದೊಡ್ಡದು, ಅದ್ರ ಬಗ್ಗೆ ಹೇಳೋಕ್ಕೆ ವರ್ಣನೆ ಮಾಡೋಕ್ಕೆ ಶಬ್ದಗಳಿಲ್ಲ ನನ್ನ ಹತ್ರ. ಎಲ್ಲ ವಿವರವನ್ನು ನಾನು ಪೂರ್ತಿ ವಿಡಿಯೋದಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ ಅಲ್ವಾ. ಅದ್ರ ಜೊತೆಗೆ ತುಂಬ ಇಂಪಾರ್ಟೆಂಟ್ ದೀಪಿಕಾ ಪಡುಕೋಣೆಯ ಮದುವೆ ಆದ ರಿಸಾರ್ಟನ್ನು ನಾನು ನಿಮಗೆ ತೋರಿಸಿದ್ದೀನಿ. ಹೇಗನ್ನಿಸ್ತು? ಇಷ್ಟ ಆಯಿತಾ? ನನಗೆ ಜಗತ್ತಿನ ಅದ್ಭುತಗಳಲ್ಲಿ ಒಂದು ಅಂತ ಅನಿಸುತ್ತೆ. ಲೇಕ್ ಏನು ಹೊಸದಾಗಲ್ಲ, ಇಂಡಿಯಾದಲ್ಲೂ ನಾವು ತುಂಬ ಲೇಕ್ ನೋಡ್ತೀವಲ್ವಾ. ಆದರೆ ಇಷ್ಟೊಂದು ದೊಡ್ಡದು, ಈ ಥರ ಚೆನ್ನಾಗಿರುವಂತಹ ಲೇಕ್ ನನ್ನ ಜನ್ಮದಲ್ಲೇ ನಾನು ನೋಡಲಿಲ್ಲ. ನಾನು ನೋಡಿ ಖುಷಿಪಟ್ಟಿದ್ದನ್ನು ನಿಮ್ಮೊಟ್ಟಿಗೂ ಹಂಚ್ಕೊಳ್ಬೇಕು ಅನ್ನೋದೇ ನನ್ನ ಭಾವನೆ. ಹಾಗಾಗಿ ನಾನು ಈ ಎಲ್ಲ ಲೇಕಿನ ವಿವರಣೆಯನ್ನು ನಿಮಗೆ ಕೊಡ್ತಾ ಹೋದೆ. ನೀವು ನೋಡಿ ಇಷ್ಟಪಟ್ರಿ ಅಂತ ತಿಳಿತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.